ಮದುವೆ ಆಗಿ 5 ವರ್ಷ ಆಯಿತು ಡಾಕ್ಟ್ರೇ, ನಾವು ಪ್ರೆಗ್ನೆಂಟೂ ಆಗ್ತಿಲ್ಲ, ಮತ್ತು ನಮ್ಮಿಬ್ಬರ ನಡುವೆ ಇರುವಂತಹ ಕ್ಲೋಸ್ನೆಸ್ ಸಹ ಕಡಿಮೆ ಆಗಿದೆ ಅಂತ ಇವತ್ತು ನನ್ನ ಕ್ಲಿನಿಕ್ಗೆ ಒಂದು ಕಪಲ್ ಬಂದಿತ್ತು. ನಾನು ಅವ್ರಿಗೆ ಒಂದೇ ಕ್ವಶನ್ ಕೇಳಿದೆ, ನೀವು ದಿನ ಏನ್ ತಿಂತೀರಾ? ಯಾಕಂತಂದ್ರೆ ನಾವು ತಿನ್ನುವಂತಹ ಆಹಾರ ನಮ್ಮ ಹಾರ್ಮೋನ್ ಮೇಲೆ, ಎಗ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ಕ್ವಾಲಿಟಿ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಇದೆ. ಫರ್ಟಿಲಿಟಿ ಟ್ರೀಟ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಸ್ಟಾರ್ಟ್ ಆಗಲ್ಲ, ಅದು ಅಡಿಗೆ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ 7 ಸೂಪರ್ ಫುಡ್ಸ್ ನ ಹೇಳ್ತೀನಿ. ಇವು ನಿಮ್ಮ ಫರ್ಟಿಲಿಟಿನೂ ಇಂಪ್ರೂವ್ ಮಾಡುತ್ತೆ ಮತ್ತೆ ಸೆಕ್ಸ್ ಲೈಫ್ ನು ಇಂಪ್ರೂವ್ ಮಾಡುತ್ತೆ. ಲಾಸ್ಟ್ ಅಲ್ಲಿ ನಾನು ಒಂದು ಬೋನಸ್ ಫುಡ್ ನ ಹೇಳ್ತೀನಿ. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ, ಆದ್ರೆ ಇದರ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದು ದಾಳಿಂಬೆ ಅಥವಾ ಪೋಮೋಗ್ರೆನೇಟ್. ಇದನ್ನ ನಾನು ಬ್ಲಡ್ ಫ್ಲೋ ಕಿಂಗ್ ಅಂತಾನೆ ಹೇಳೋದು. ದಾಳಿಂಬೆಯಲ್ಲಿ ಪಾಲಿಫಿನಾಲ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ. ಇವೆರಡು ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನ ಜಾಸ್ತಿ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ಅಂತಂದ್ರೆ ಬ್ಲಡ್ ಫ್ಲೋ ಆಗುವಂತಹ ವೆಸಲ್ನ ಅಗಲ ಮಾಡುತ್ತೆ, ಹೀಗಾಗಿ ಬ್ಲಡ್ ಫ್ಲೋನ ಜಾಸ್ತಿ ಮಾಡುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬ್ಲಡ್ ಫ್ಲೋ ನಿಮ್ಮ ಅಂಡಾಶಯಕ್ಕೂ ಮತ್ತೆ ಗರ್ಭಕೋಶಕ್ಕೂ ಜಾಸ್ತಿ ಆಯ್ತಂದ್ರೆ ಓವ್ಯುಲೇಷನ್ ಚೆನ್ನಾಗಾಗುತ್ತೆ, ಎಗ್ ಕ್ವಾಲಿಟಿ ಚೆನ್ನಾಗಾಗುತ್ತೆ, ಮತ್ತೆ ಮಗು ಆದ್ರೆ ಆ ಮಗುನ ಹಿಡಿದಿಟ್ಟುಕೊಳ್ಳುವಂತಹ ಚಾನ್ಸಸ್ಸು ಗರ್ಭಕೋಶಕ್ಕೆ ಜಾಸ್ತಿ ಆಗುತ್ತೆ. ಹಸ್ಬೆಂಡ್ಸ್ ಅಲ್ಲಿ ಈ ಬ್ಲಡ್ ಫ್ಲೋ ಇಂಪ್ರೂವ್ ಆಗೋದ್ರಿಂದ ಅವರಿಗೆ ಇರೆಕ್ಷನ್ಗೂ ಹೆಲ್ಪ್ ಮಾಡುತ್ತೆ ಮತ್ತೆ ಓವರ್ ಆಲ್ ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಸೊ ಅದಕ್ಕೆ ದಿನಾ ಬೆಳಗ್ಗೆ 1 ದಾಳಿಂಬೆ ಹಣ್ಣನ್ನ ತಿನ್ನಿ, ಇಲ್ಲ ಅಂತಂದ್ರೆ 1 ಗ್ಲಾಸ್ ದಾಳಿಂಬೆ ಜ್ಯೂಸ್ನ ಕುಡಿಯಿರಿ. ಇನ್ನ 2ನೇದು ಅವಕಾಡೋ. ಇದಕ್ಕೆ ನಮ್ಮ ಕಡೆ ನಾವು ಬಟರ್ ಫ್ರೂಟ್ ಅಂತ ಅಂತೀವಿ. ಇದು ಹಾರ್ಮೋನ್ ಬ್ಯಾಲೆನ್ಸರ್ ಅಂತಾನೆ ಹೇಳಬಹುದು. ನಿಮಗೆ ಗೊತ್ತಿದೆಯೋ ಇಲ್ವೋ, ನಮ್ಮಲ್ಲಿರುವಂತಹ ಸೆಕ್ಸ್ ಹಾರ್ಮೋನ್ಸ್ ಅಂದ್ರೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟಿರಾನ್ ಇವೆಲ್ಲ ಮಾಡಿರೋದು ಫ್ಯಾಟ್ ಇಂದಾನೆ. ಸೊ ಫ್ಯಾಟ್ ಕಡಿಮೆ ಇರುವಂತಹರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ. ಅವಕಾಡೋ ಫ್ರೂಟ್ ನಲ್ಲಿ ಆಂಟಿ ಆಕ್ಸಿಡೆಂಟ್, ವಿಟಮಿನ್ ಇ ಮತ್ತೆ ಹೆಲ್ದಿ ಫ್ಯಾಟ್ ಇರುತ್ತೆ. ಹೆಲ್ದಿ ಫ್ಯಾಟ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಎಗ್ಗೆ ಮತ್ತೆ ಸ್ಪರ್ಮ್ಗೆ ಆಗುವಂತಹ DNA ಡ್ಯಾಮೇಜಸ್ನ ಕಡಿಮೆ ಮಾಡುತ್ತೆ. ಹೀಗಾಗಿ ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಇಂಪ್ರೂವ್ ಆಗುತ್ತೆ. ಸೊ ದಿನ ಬೆಳಗ್ಗೆ ಅವಕಾಡೋ ಟೋಸ್ಟ್ನ ತಿನ್ನಿ ಅಥವಾ ಅರ್ಧ ಬಟರ್ ಫ್ರೂಟ್ನ ತಿನ್ನಿ. 3ನೇದು ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜ. ಇದು ಜಿಂಕ್ ಪವರ್ ಹೌಸ್ ಅಂತಾನೆ ಹೇಳ್ತೀನಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಜಿಂಕ್ ಇಲ್ಲ ಅಂದ್ರೆ ಸ್ಪರ್ಮ್ ಇಲ್ಲ. ಜಿಂಕ್ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ಗೂ ಹೆಲ್ಪ್ ಮಾಡುತ್ತೆ, ಸ್ಪರ್ಮ್ ಕ್ವಾಲಿಟಿನೂ ಇಂಪ್ರೂವ್ ಮಾಡುತ್ತೆ, ಸ್ಪರ್ಮ್ ಮೊಟಿಲಿಟಿ ಅಂತಂದ್ರೆ ಸ್ಪರ್ಮ್ಗೆ ಈಜುವಂತಹ ಶಕ್ತಿನೂ ಜಾಸ್ತಿ ಮಾಡುತ್ತೆ. ಸ್ಟಡೀಸ್ ಹ್ಯಾವ್ ಶೋನ್ ಜಿಂಕ್ ಕಡಿಮೆ ಇರುವಂತಹ ಹಸ್ಬೆಂಡ್ಸ್ ಅಲ್ಲಿ ಸ್ಪರ್ಮ್ ಕ್ವಾಲಿಟಿ ಮತ್ತೆ ಸೀಮನ್ ಕ್ವಾಂಟಿಟಿನೂ ಕಮ್ಮಿ ಆಗಿದೆ ಅಂತ. ಸೊ ಜಿಂಕ್ ಮತ್ತೆ ಮೆಗ್ನೀಷಿಯಂ ಈ ಕುಂಬಳಕಾಯಿ ಬೀಜದಲ್ಲಿ ಇರೋದ್ರಿಂದ ನೀವು ದಿನ ಬೆಳಗ್ಗೆ 1 ಸ್ಪೂನ್ ಪಂಪ್ಕಿನ್ ಸೀಡ್ಸ್ನ ಸೇರಿಸಿ. 4ನೇದು ನಿಮ್ಗೆಲ್ಲ ಇಷ್ಟ ಆಗುತ್ತೆ, ಏನು? ಡಾರ್ಕ್ ಚಾಕ್ಲೇಟ್. ಚಾಕ್ಲೇಟ್ ಅಲ್ಲಿ ಫಿನೈಲ್ ಇಥೈಲಮೈನ್, ಥಿಯೋಬ್ರೋಮೈನ್ ಅನ್ನುವಂತಹ ಕೆಮಿಕಲ್ಸ್ ಇದೆ. ಇವೆರಡು ಕೆಮಿಕಲ್ಸ್ ಫೀಲ್ ಗುಡ್ ಕೆಮಿಕಲ್ಸ್. ಸೊ ನಿಮ್ಮಲ್ಲಿ ಇರುವಂತಹ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ನ ಕಮ್ಮಿ ಮಾಡುತ್ತೆ ಮತ್ತೆ ಡೋಪಮಿನ್ ನ ಜಾಸ್ತಿ ಮಾಡುತ್ತೆ. ಇದರಿಂದ ಮೂಡು ಇಂಪ್ರೂವ್ ಆಗುತ್ತೆ, ಸೆಕ್ಷುವಲ್ ಆಕ್ಟಿವಿಟಿನೂ ಚೆನ್ನಾಗಾಗುತ್ತೆ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಸು ಚೆನ್ನಾಗಾಗುತ್ತೆ. ಮತ್ತೆ ಚಾಕ್ಲೇಟ್ ಅಲ್ಲಿರುವಂತಹ ಫ್ಲೇವನಾಯ್ಡ್ಸ್ ಬ್ಲಡ್ ಫ್ಲೋನು ಇಂಪ್ರೂವ್ ಮಾಡುತ್ತೆ. ನೀವು ಚಾಕ್ಲೇಟ್ನ ತಿನ್ಬೇಕು ಆನ್ 2 ಕಂಡೀಷನ್ಸ್. ಏನು? ಮಿಲ್ಕ್ ಚಾಕ್ಲೇಟ್ನ ತಿನ್ನಬಾರ್ದು. ಡಾರ್ಕ್ ಚಾಕ್ಲೇಟ್ ಅಂದ್ರೆ ಕೊಕೋವಾ 70%ಗಿನ ಜಾಸ್ತಿ ಇರಬೇಕು. ಮತ್ತೆ ದಿನ 1 ಬಾರ್ ತಿನ್ನೋದಲ್ಲ, ಸ್ವಲ್ಪ ಪೀಸ್ನ ತಿಂದ್ರೆ ನಿಮಗೆ ಡಾರ್ಕ್ ಚಾಕ್ಲೇಟ್ ಇಂದ ಹೆಲ್ಪ್ ಆಗುತ್ತೆ. 5ನೇದು ಬೀಟ್ರೂಟ್. ಇದನ್ನ ನಾನು ನ್ಯಾಚುರಲ್ ವಯಾಗ್ರಾನೆ ಅಂತ ಅನ್ನೋದು. ಬೀಟ್ರೂಟ್ ನಲ್ಲಿ ಡಯಟ್ರಿ ನೈಟ್ರೇಟ್ಸ್ ತುಂಬಾ ಇದೆ. ನೈಟ್ರೇಟ್ಸ್ ಜಾಸ್ತಿ ಇದ್ರೆ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಟೆಸ್ಟಿಸ್ ನಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗ್ಬೇಕಾದ್ರೂ ಅಥವಾ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗ್ಬೇಕಾದ್ರೂ ಅದಕ್ಕೆ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಎಲ್ಲ ಹೋಗೋದು ಬ್ಲಡ್ ಮುಖಾಂತರನೇ. ಸೊ ಬ್ಲಡ್ ಫ್ಲೋನ ಜಾಸ್ತಿ ಮಾಡೋದ್ರಿಂದ ಎಗ್ ಕ್ವಾಲಿಟಿ ಮತ್ತೆ ಸ್ಪರ್ಮ್ ಕ್ವಾಲಿಟಿನ ತುಂಬಾ ಇಂಪ್ರೂವ್ ಮಾಡ್ತೀವಿ. ಸೊ ಬೆಟರ್ ಎಗ್, ಬೆಟರ್ ಸ್ಪರ್ಮ್ ಮತ್ತೆ ಹೈಯರ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ. ಈ ಬೀಟ್ರೂಟ್ ಇಂದ ಹಸ್ಬೆಂಡ್ಸ್ಗೆ ಒಂದು ಅಡಿಷನಲ್ ಬೆನಿಫಿಟ್ ಏನಿದೆ, ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಇರೋದ್ರಿಂದ ಇರೆಕ್ಷನ್ಗೂ ಇದು ಹೆಲ್ಪ್ ಮಾಡುತ್ತೆ. ಸೊ ಏನ್ ಮಾಡ್ಬೇಕು? ವಾರದಲ್ಲಿ ಕನಿಷ್ಠ 3 ಸರ್ತಿ ಬೀಟ್ರೂಟ್ ಸಲಾಡ್ ಆದ್ರೂ ತಿನ್ನಿ, ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ. 6ನೇದು ವಾಲ್ನಟ್, ಒಮೆಗಾ 3 ಬೂಸ್ಟರ್. ಸ್ಪರ್ಮ್ ನ ಹೊರಗಿನ ಮೆಂಬ್ರೇನ್
ಪೂರ್ತಿ ಫ್ಯಾಟ್ನಿಂದ ಮಾಡಿರುತ್ತೆ. ಸೊ ಒಳ್ಳೆ ಫ್ಯಾಟ್ ತಿಂದ್ರೆ ಒಳ್ಳೆ ಸ್ಪರ್ಮ್. ಒಂದು ಫೇಮಸ್ ಸ್ಟಡಿಯಲ್ಲಿ ಒಂದು ಹಿಡಿ ಅಕ್ರೂಟ್ನ ದಿನಾ ತಿಂದ ಗಂಡಸರಲ್ಲಿ ಸ್ಪರ್ಮ್ ಕ್ವಾಲಿಟಿ, ಮೊಟಿಲಿಟಿ ಇಂಪ್ರೂವ್ ಆಗಿರೋಂಥದ್ದು ಕಂಡು ಬಂದಿದೆ. ಹೆಣ್ಮಕ್ಳಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ ಮತ್ತೆ ಯೂಟ್ರಸ್ ಲೈನಿಂಗ್ ಸಹ ಇಂಪ್ರೂವ್ ಮಾಡುತ್ತೆ. ಸೊ ಏನ್ ಮಾಡ್ಬೇಕು, ದಿನಾ ರಾತ್ರಿ 4 ಅಕ್ರೂಟ್ನ ನೆನೆ ಇಡಿ, ಅದನ್ನ ಬೆಳಗ್ಗೆ ತಿನ್ನಿ. 7ನೇದು ಅಶ್ವಗಂಧ. ಇದು ಆಯುರ್ವೇದದ ಅತ್ಯಂತ ಅದ್ಭುತ ಅಡ್ಯಾಪ್ಟೋಜೆನ್ ಅಂತಾನೆ ಹೇಳ್ಬಹುದು. ಕೆಲವು ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ ಅಶ್ವಗಂಧ ಸ್ಪರ್ಮ್ ಮೊಟಿಲಿಟಿ, ಸ್ಪರ್ಮ್ ಮಾರ್ಫಾಲಜಿನೂ ಇಂಪ್ರೂವ್ ಮಾಡಿದೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಅಶ್ವಗಂಧ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಹತ್ರ ಭೇಟಿ ಮಾಡಿನೇ ಸ್ಟಾರ್ಟ್ ಮಾಡಿ. ನಾನು ಪ್ರಾಮಿಸ್ ಮಾಡಿದ ಹಾಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂದಿದ್ದೆ, ಬೋನಸ್ ಫುಡ್ ಏನದು? ಕಲ್ಲಂಗಡಿ ಹಣ್ಣು. ಇದರಲ್ಲಿ ನೀರು ಜಾಸ್ತಿ ಇರುತ್ತೆ, ತಂಪು ಅಂತ ಎಲ್ಲರಿಗೂ ಗೊತ್ತು. ಆದರೆ ಇದರಲ್ಲಿರುವಂತಹ ಸಿಟ್ರುಲಿನ್ ಅಮೈನೋ ಆಸಿಡ್ ನೈಟ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗಿ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ. ಸೊ ಸ್ಪರ್ಮ್ ಮೊಟಿಲಿಟಿ, ಎಗ್ ಕ್ವಾಲಿಟಿ ಇವೆಲ್ಲದನ್ನು ಇಂಪ್ರೂವ್ ಮಾಡುತ್ತೆ. ಲಾಸ್ಟಲ್ಲಿ ಒಂದು ನೆನ್ಪಿಡಿ, ಫುಡ್ ಬರೀ ಸಪೋರ್ಟ್ ಮಾತ್ರ, ಇದು ಟ್ರೀಟ್ಮೆಂಟ್ ಅಲ್ಲ. 1 ವರ್ಷ ನೀವು ಮಗು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಮಗು ಆಗಲಿಲ್ಲ ಅಂತಂದರೆ, ಪ್ರೆಗ್ನೆಂಟ್ ಆಗಲಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಹೋಗಿ, ಹಾಸ್ಪಿಟಲಲ್ಲಿ ಟೆಸ್ಟ್ಗಳನ್ನು ಮಾಡಿಸಿ, ಡಾಕ್ಟರ್ನ ಭೇಟಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಅದರ ಜೊತೆಗೇನೆ ಈ ಫುಡ್ಸ್ನ ತಿಂತಾ ಹೋದರೆ ನಿಮಗೆ ಮಗು ಆಗುವಂತಹ ಚಾನ್ಸಸ್ ಇಂಪ್ರೂವ್ ಆಗುತ್ತೆ. ನೀವು ಎಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ತಿರೋ ಅಷ್ಟು ಬೇಗ ಮಗು ಸಿಗತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತು ಯಾವ ಕಪಲ್ ಈ ಇನ್ಫಾರ್ಮೇಷನ್ಗೆ ಕಾಯ್ತಾ ಇರ್ತಾರೋ. ಇದೇ ಥರ ನಾನು ವಿಮೆನ್ ಹೆಲ್ತ್, ಫರ್ಟಿಲಿಟಿ, ಗೈನಕಾಲಜಿ ರಿಲೇಟೆಡ್ ವಿಡಿಯೋಸ್ನ ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ವಿಡಿಯೋ ಅಪ್ಡೇಟ್ಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಿ. ನೀವು ಪ್ರೆಗ್ನೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡೋಕ್ಕೆ ನಾನು ಯಾವಾಗಲೂ ರೆಡಿ ಆಗಿರ್ತೀನಿ. ಇನ್ನು ಜನರಲ್ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ.